ಕೂಲಿ ಕಾರ್ಮಿಕರಿಗೆ, ರೈತರಿಗೆ, SC/STಗೆ, ನಿರುದ್ಯೋಗಿಗಳಿಗೆ, ಪದವೀಧರ ನಿರುದ್ಯೋಗಿಗಳಿಗೆ ಯಾವುದೇ ಕಾರ್ಯಕ್ರಮಗಳಿಲ್ಲ. ಸಂವಿಧಾನದ ವಿಚಾರಗಳನ್ನ ಸಂವಿಧಾನಬದ್ಧ ಸರ್ಕಾರ ನಡಿಬೇಕಲ್ವಾ? ಆಮೇಲೆ ಸುಪ್ರೀಂ ಕೋರ್ಟೇ ತೀರ್ಮಾನ ಕೊಡ್ತು, 7 ಜನದ ಜಡ್ಜ್ ಬೆಂಚು. ನೀನೇ ಯಾರಯ್ಯಪ್ಪ ದಲಿತ CM ಅಂತ ಬಂದದೆ, ಮದೇವಪ್ಪ ನೀನೊಂದ್ 2 ದಿನ ಬಾಯಲ್ಲಿ ಕೂತ್ಕೋ ಅನ್ಬೋದಾಯ್ತಲ್ವಾ? ಅತ್ಯಂತ ಕಷ್ಟ ಸ್ವಚ್ಛ ಇತಿಹಾಸ ಇರುವಂತದ್ದು ನಮ್ದು ಕರ್ನಾಟಕದಲ್ಲಿ ಸಿಗುತ್ತೆ. ಅದರ ಜೊತೆಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಇದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತಹ ಪಕ್ಷ. ಅದಕ್ಕೆ 100ಕ್ಕೂ ಹೆಚ್ಚು ಇತಿಹಾಸ ಇದೆ. 1956ರಲ್ಲಿ ಸ್ಥಾಪನೆ ಆದಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಬಾಬಾ ಸಾಹೇಬರಿಗೆ ಗೌರವ ಕೊಡೋದಾದ ನೀವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವನ್ನ ನೀವು ಒತ್ತೇಬೇಕಾಗ್ತದೆ. ಈಗ ಇರುವಂತಹ ಪಕ್ಷಗಳಿದಾವಲ್ಲ, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ದಳ ಆಗ್ಬೋದು, ಅದು ಶೋಷಣೆ ಮಾಡುವಂತ ಪಕ್ಷ. ಈಗಾಗಲೇ ಸಂವಿಧಾನ ಜಾರಿಯಾಗಿ 76 ವರ್ಷ ಕಳೀತಾ ಇದೆ. ಸಂವಿಧಾನ ಜಾರಿ ಮಾಡದನೆ, ಸಂವಿಧಾನದ ಪರಿಕಲ್ಪನೆ ಅರ್ಥ ಆಗದನೆ, ಸಂವಿಧಾನದ ಆಶಯ ಗೊತ್ತಿಲ್ದೇನೆ ಸಂವಿಧಾನವನ್ನೇ ಪಕ್ಕಕ್ಕೆ ಸರಿಸಿ ಸಂವಿಧಾನವನ್ನೇ ಅನೇಕ ಬಾರಿ ತಿದ್ದುಪಡಿ ಮಾಡಿ ಆಡಳಿತ ಮಾಡದಂತ ಪಕ್ಷಗಳಿಗಿರೋಂಥವು. ನೋಡಿ, ಈಗ ಇಷ್ಟು ವರ್ಷ ಆಡಳಿತ ಮಾಡಿದ್ದಾರೆ, ನಾವೇ ಯೋಚನೆ ಮಾಡೋಣ. ಕಾಂಗ್ರೆಸ್ ಮಾಡಿದೆ ಆಡಳಿತ, ಬಿಜೆಪಿ ಮಾಡಿದೆ, ದಳ ಮಾಡಿದೆ, ದೇಶದಲ್ಲಿ ಅನೇಕ ಪಕ್ಷಗಳು ಇದಾವೆ. ಈಗ ಬಿಜೆಪಿ ಆಡಳಿತ ಇದೆ. ಕಾಂಗ್ರೆಸ್ 56 ವರ್ಷ ಆಡಳಿತ ಮಾಡುದು ಸುಮಾರು. ದೇಶದಲ್ಲಿ ಯಾವುದೇ ಬದಲಾವಣೆ, ಕ್ರಾಂತಿಕಾರಕ ಬದಲಾವಣೆ ಆಗಿಲ್ಲ. ಬಡತನ ಹಾಗೇ ಇದೆ, ನಿರುದ್ಯೋಗ ಮತ್ತಷ್ಟು ಹೆಚ್ಚಿದೆ, ಅಸ್ಪೃಶ್ಯತಾ ಆಚರಣೆ ಯಥಾಸ್ಥಿತಿ ಇದೆ, ಮಹಿಳಾ ಸಬಲೀಕರಣ ಆಗಿಲ್ಲ, ಲಿಂಗಭೇದ ಇದೆ, ಜಾತಿ ಭೇದ ಇದೆ, ವರ್ಗ ಭೇದ ಇದೆ, ವರ್ಣ ಭೇದ ಇದೆ, ಎಲ್ಲಾ ತರದ ಭೇದಗಳಿದಾವೆ. ಆ ಭೇದಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅಸ್ಪೃಶ್ಯತೆ ಒಂದು ಈ ದೇಶಕ್ಕೆ ಅಪಮಾನ. ಅಸ್ಪೃಶ್ಯರು ಒಗ್ಗಟ್ಟಾದ್ರೆ ಅಥವಾ SC/ST OBCಗಳು ಒಗ್ಗಟ್ಟಾದ್ರೆ ಆ ಒಗ್ಗಟ್ಟಲ್ಲಿ ದೇಶದ ಒಗ್ಗಟ್ಟಿದೆ. SC/STಗಳನ್ನ ಅಭಿವೃದ್ಧಿ ಪಡಿಸಿರೆ ಈ ದೇಶ ಅಭಿವೃದ್ಧಿಯಾಗಿ. ಇವರು ಒಗ್ಗಟ್ಟು, ಇವರ ಐಕ್ಯತೆ ದೇಶವನ್ನ ಸದೃಢಗೊಳಿಸ್ತದೆ. ಇಲ್ಲದೆ ಹೋದ್ರೆ ಇಡೀ ದೇಶ ಜಾತಿ ಬಡದಾಟದಲ್ಲಿ, ಕೋಮು ವ್ಯಾಜ್ಯದಲ್ಲಿ, ಕೋಮು ದಳ್ಳೂರಿನಲ್ಲಿ, ಕೋಮು ಘರ್ಷಣೆಯಲ್ಲಿ ಇಡೀ ದೇಶ ಅರಾಜಕತೆ ಆಗ್ತದೆ. ಈ ಅರಾಜಕತೆ ಮಾಡುವಂತಹ ರಾಜಕಾರಣಿಗಳೇ ಈ ಬಡತನ ನಿರ್ಮೂಲನೆಗೆ ಮನಸ್ಸು ಮಾಡ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಸಂವಿಧಾನದ ಆರ್ಟಿಕಲ್ 46ರಲ್ಲಿ ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ರಾಜ್ಯ ಸರ್ಕಾರಗಳಿಗೆ ನೇರವಾಗಿ ಕೆಲವು ನೀತಿಗಳಿದಾವೆ. ಸಾಮಾಜಿಕ ನ್ಯಾಯ ಇದೆ, ಮತ್ತೆ ಆರ್ಥಿಕ ಅಭಿವೃದ್ಧಿ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳು ಕೊಡಬೇಕು ಅಂತ ಇದೆ. ಅಥವಾ ಸಂವಿಧಾನ 45ರಲ್ಲಿ ಉಚಿತ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತ ಇದೆ. ಉಚಿತ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ಇವತ್ತು ಶಿಕ್ಷಣ. ಏನ್ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ, ICSE CBSE ದೊಡ್ಡ ದೊಡ್ಡ ಶಾಲೆಗಳಲ್ಲಿ
ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಂತ ಆಗ್ಬಿಟ್ಟಿದೆ. ಸರ್ಕಾರಿ ಶಾಲೆಯನ್ನು ಕೂಡ ಒಂದ್ ಕಡೆ ಮುಚ್ಚುತ್ತಾ ಓದ್ತಾ ಇದ್ದಾರೆ. ಸಂಬಳ ಕೂಡ ಅಲ್ಲಿ ಕಾಸಿಲ್ಲ. ಟ್ರಸ್ಟ್ಗಳ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನ, ಆಸ್ಪತ್ರೆಗಳನ್ನ ಟ್ರಸ್ಟ್ಗಳ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಸರ್ಕಾರಿ ಶಾಲೆಗಳು ಬಡವರಿಗೆ, ನರ್ಸಿಂಗ್ ಹೋಮ್ಗಳು ಶ್ರೀಮಂತರಿಗೆ ಅಂತ ಆಗ್ಬಿಟ್ಟಿದೆ. ಈ ಎಲ್ಲನೂ ಕೂಡ ಸರ್ಕಾರಗಳು ಜವಾಬ್ದಾರಿ ತಗೊಳ್ಳೋದ್ರ ಮೂಲಕ ಈ ದೇಶದ ಸಬಲೀಕರಣ ಮಾಡಬೇಕು, ಮತ್ತೆ ಸಮಾನತೆಯನ್ನ ತರಬೇಕು. ಬಡವರ ಮಧ್ಯೆ ಇರುವಂತ ತಾರತಮ್ಯ ಈಗ 7% ಕೂಡ SC STಗಳಿಗೆ, ಪರಿಶಿಷ್ಟ ಜಾತಿ ವರ್ಗದವ್ರ ಭೂಮಿ ಇಲ್ಲ. ಈಗ ಕೈಗಾರಿಕೆ, ದೊಡ್ಡ ಕೈಗಾರಿಕೋದ್ಯಮ ಇದೆಯಲ್ಲ, ಕೈಗಾರಿಕೋದ್ಯಮಗಳ ಒಡೆತನ ಇದೆಯಲ್ಲ, ಅದು ಬರೀ 3 ಸಮಾಜದ ಕಡೆ ಇದೆ: ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ. 96% ಕೈಗಾರಿಕೆಯ ಒಡೆತನ 3 ಸಮಾಜದಲ್ಲಿದೆ. SC ST ಒಡೆತನೇ ಇಲ್ಲ, ಕೈಗಾರಿಕೋದ್ಯಮದ ಒಡೆತನ ಇಲ್ಲ. OBCಗಳದು 4.2% ಇದೆ. ಈ ಖಾಸಗಿ ಒಡೆತನ ಅದರಲ್ಲಿ 96% 3 ಸಮಾಜದಿದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. OBCಗಳು ಹಿಂದುಳಿದ ವರ್ಗಗಳದ್ದು 4% ಇದೆ. SC ST 0% ಇದೆ. ಒಬ್ಬರದು ಒಂದು ಒಡೆತನ ಇಲ್ಲ, ಖಾಸಗಿ ಒಡೆತನ. ದೇಶದಲ್ಲಿ 10% ಭೂಮಿ ಇಲ್ಲ. ಈ ರೀತಿಯ ಒಂದು ತಾರತಮ್ಯದ, ಈ ರೀತಿಯ ಇಡೀ ದೇಶವನ್ನ ಸಹಸ್ರಾರು ಲಕ್ಷ ಕೋಟಿಗಳು ಇರುವಂತ ಅದಾನಿ, ಅಂಬಾನಿ ಅಂತಹ ದೊಡ್ಡ ಉದ್ಯಮಗಳ ಖಜಾನೆ ತುಂಬಿದೆ. ಬಡವರು ಮನೆ ಮಕ್ಕಳಿಗೆ ಒಂದು ಹೊತ್ತಿ ಊಟಕ್ಕಿಲ್ಲ, ತಲೆ ಮೇಲೆ ಸೂರಿಲ್ಲ. ಬಡವರ ಹೆಣ್ಮಕ್ಳಿಗೆ ಸರಿಯಾದಂತ ಸೀರೆ ರವಿಕೆ ಇಲ್ಲ. ಈಗ ಸಿದ್ದರಾಮಯ್ಯನು ವರ್ಷಕ್ಕೆ 2 ಸೀರೆ ಕೊಡ್ತೀನಿ ಅಂತ ಹೋಗ್ಯರು, ವರ್ಷಕ್ಕೆ 2 ಸೀರೆ ಕೊಡ್ತೀವಿ ಅಂತ ಹೋಗ್ಯರು. ಸ್ವಾಮಿ, ಸೀರೆ ಕೊಡೋದು, ಪಂಚೆ ಕೊಡೋದು, ಹೊಸ ಕೊಡೋದು ಎಲ್ಲ ರಾಮಕೃಷ್ಣ ಹೆಗಡೆ ಮಾಡ್ತಾ ಇದ್ರು. ಅದನ್ನ ವಿರೋಧಿ ಮಾಡಿ ತಾಳಿ ಸೀರೆ ಕೊಡೋದು ಅವ್ರು ಗಡದಿರಿದ್ದಾರೆ, ಕೊಡಕ್ಕೆ ಅವ್ರಿಗೆ ಪತ್ನಿ ಕೊಡ್ತಾರೆ. ಸರ್ಕಾರದ ಕೆಲಸ ಅಲ್ಲ ಸೀರೆ ಪಂಚೆ ಕೊಡೋದು, ತಾಳಿ ಕೊಡೋದು ಸರ್ಕಾರದ ಕೆಲಸ ಅಲ್ಲ. ಅವ್ರನ್ನ ಆ ಕುಟುಂಬನ ಸಬಲೀಕರಣ ಮಾಡಿ. ಅಕ್ಕಿ ಕೊಡ್ತೀನಿ ಅಂತಿರಲ್ಲ, ಅಕ್ಕಿ, ಭತ್ತ, ರಾಗಿ, ಧಾನ್ಯಗಳನ್ನು ಉತ್ಪತ್ತಿ ಮಾಡೋ ಶಕ್ತಿ ಕೊಡಿ, ಅವ್ರಿಗೆ ಭೂಮಿ ಕೊಡಿ. ನಿಮ್ ಸರ್ಕಾರಕ್ಕೆ ಲೆವಿ ಕೊಡ್ತಾರೋ, ನೀರಾವರಿ ಭೂಮಿ ಕೊಡಿ. ಅವ್ರಿಗೆ ಪ್ರತಿ ಕುಟುಂಬಕ್ಕೆ 3 ಎಕರೆ ಜಮೀನು ಕೊಡಿ. ನಿಮ್ ಸರ್ಕಾರಕ್ಕೆ ಹಣವನ್ನ ಕೊಡ್ತಾರೆ, ನೀವು ಕೇಳಿದಷ್ಟು ಶುಲ್ಕ ಕೊಡ್ತಾರೆ ಅಂತ ಅಂದ್ರೆ, ಸಿದ್ದರಾಮಯ್ಯರು ಚೀಫ್ ಲಿಕ್ಕರ್ಗೆ 25% ಶುಲ್ಕ ಜಾಸ್ತಿ ಮಾಡಿದ್ರೆ, ಈ ಸರಿ ಇನ್ನ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಚೀಪ್ ಲಿಕ್ಕರ್ ಎಲ್ಲ ಕುಡಿಯೋರೆಲ್ಲಾನು SC STಗಳು ಹೆಚ್ಚಾಗಿ ಬಡವರು, ಕೂಲಿ ಕಾರ್ಮಿಕರು. ಆದ್ರ ಹಣ ಕೂಲಿ ಕಾರ್ಮಿಕರು, ಬಡವರು, ಬೀದಿ ವ್ಯಾಪಾರಿಗಳು ಹಣನ ತಾಂಡು ಸರ್ಕಾರ ನಡೆಸೋದು, ಇವ್ರ ಮೇಲೆ ಶುಲ್ಕ ಹಾಕೋದು. ಫ್ರೀ ನಿಮ್ಗೆಲ್ಲ ಬಸ್ ಕೊಡ್ತೀವಿ ಅನ್ನೋದು, ಬಸ್ ಕರೆಂಟ್ ಕೊಡ್ತೀವಿ ಫ್ರೀ ಅನ್ನೋದು. ದುಡಿಯೋ ಜನದ ಕೈಗೆ ನೀವು ಕೆಲಸ ಕೊಡಿ, ನೀರಾವರಿ ಭೂಮಿ ಕೊಡಿ, ಡ್ಯಾಮ್ಗಳು ಕಟ್ಸಿ. ಇದು ಸರ್ಕಾರದ ಕೆಲಸ. ಹಣ ಎಷ್ಟು ಹೊಡಿಬೇಕು ಅನ್ನೋದನ್ನ ಇವರು ಯೋಜನೆಗಳನ್ನ ಹಾಕ್ಯ. ಸಿದ್ದರಾಮಯ್ಯನ 17 ಬಜೆಟ್ ಮಾಡಿದ್ರೆ ಅದಕ್ಕೆ ತಳ ಇಲ್ಲ, ಬುಡ ಇಲ್ಲ, ಶೇರ್ ಇಲ್ಲ. ತಳ ಇಲ್ಲದ ಶೇರು ಸಿದ್ದರಾಮಯ್ಯ ಬಜೆಟ್, ತಳ ಇಲ್ಲದ ಶೇರು. ಅದಕ್ಕೆ ಕಾರ್ಯಯೋಜನೆಗಳೇ ಇಲ್ಲ, ರಚನಾತ್ಮಕ ಕಾರ್ಯಕ್ರಮಗಳಿಲ್ಲ. ಈಗ ನಾವು ಯೋಚನೆ ಮಾಡ್ಬೇಕಾಗಿದೆ. ಈ ಸಾರಿ ಬಜೆಟ್ ನಿನ್ನೆ ಮನುಷ್ಯವರಲ್ಲ, 6ನೇ ತಾರೀಕು, ನಿನ್ನೆ, ಇವತ್ತು 7ನೇ ತಾರೀಕು. ಅವ್ರ ಬಜೆಟ್ 8.5 ಲಕ್ಷ ಕೋಟಿ ಸಾಲದ ಬಜೆಟ್.
ಸಿದ್ದರಾಮಯ್ಯರೊಬ್ರೆ 4.5 ಲಕ್ಷ ಕೊಟ್ಟು ಸಾಲ ಮಾಡಿದ್ದಾರೆ. ಒಬ್ಬೊಬ್ಬರ ಮೇಲೆ ಎಷ್ಟು ಸಾಲ ಆಯ್ತು? ಬರೀ ಭರವಸೆ ಬಜೆಟ್. ಮತ್ತೆ ಬಡವರಿಗೆ, ಬೀದಿ ವ್ಯಾಪಾರಿಗಳಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, SC STಗೆ, ನಿರುದ್ಯೋಗಿಗಳಿಗೆ, ಪದವೀಧರ ನಿರುದ್ಯೋಗಿಗಳಿಗೆ ಯಾವುದೇ ಕಾರ್ಯಕ್ರಮಗಳಿಲ್ಲ. ಸಹಸ್ರಾರು ಕೋಟಿ ಹಣ ಇವ್ರು 4.5 ಲಕ್ಷ ಕೋಟಿ ನಮ್ಮ ಬಜೆಟ್ ಈ ಸಾರಿ ಮಂಡಿಸಿದೀವಿ ಅಂತ ಹೇಳ್ತಾರೆ. ಬರೀ ಸಾಲದ ಬಜೆಟ್. ಪ್ರತಿ ಸಾರಿನೂ 1.5 ಲಕ್ಷ ಸಾಲ, 1.5 ಲಕ್ಷ ಕೋಟಿ ಸಾಲ ಮಾಡೋದು. ಇದನ್ನ ಬಡವರು ಸಿದ್ದರಾಮಯ್ಯನವರು ಬಹಳ ತಜ್ಞರು. ಯಾಕೆ ತಜ್ಞರಪ್ಪ ಸಿದ್ದರಾಮಯ್ಯವರು? ಯಾವ ಶಾಲೆಯಲ್ಲಿ ಆರ್ಥಿಕ ತಜ್ಞರಾಗಿದ್ರು ಅವರು ಸಿದ್ದರಾಮಯ್ಯವರು? ಯಾವ ವಿಶ್ವವಿದ್ಯಾನಿಲಯದಲ್ಲಿ ಆರ್ಥಿಕ ತಜ್ಞರಾಗಿ ಮಹಾಪದವಿಗಳನ್ನ ಗಳಿಸಿದ್ರು? ಆಯ್ತು, ನೀವು ಹೋಗ್ಲಿ, ನೀವು ಅಡ್ವೊಕೇಟ್ ಅಂತಿರಲ್ಲ, ಸಂವಿಧಾನದ ಬಗ್ಗೆ ಸ್ವಲ್ಪ ಏನ್ ಗೊತ್ತು ಹೇಳ್ರಿ ನೋಡೋಣ. ಹಂಗಾರೆ ಗೊತ್ತಿದ್ರೆ ಸಂವಿಧಾನದ ವಿಚಾರಗಳನ್ನ ಸಂವಿಧಾನಬದ್ಧ ಸರ್ಕಾರ ನಡಿಬೇಕಲ್ವಾ? ಸಾಮಾಜಿಕ ನ್ಯಾಯ ಅರ್ಥ ಆಗ್ಬೇಕಲ್ವಾ ನಿಮ್ಗೆ? ಸುಮ್ಮನೆ ಸಾಮಾಜಿಕ ನ್ಯಾಯ ಅಂತ ಹೇಳೋದು, ಸಾಮಾಜಿಕ ನ್ಯಾಯ ಬಜೆಟ್ ನಲ್ಲಿ ಕಾಡ್ಬೇಕಲ್ವಾ? ಹಂಗಿದ್ರೆ ಪರಿಶಿಷ್ಟ ಜಾತಿಗಳಿಗೆ ವಿಶೇಷ ಬಜೆಟ್ ಮಂಡಿಸ್ಬೇಕಲ್ವಾ ನೀವು? ರೈತರಿಗೆ ವಿಶೇಷ ಬಜೆಟ್ ಮಂಡಿಸ್ಬೇಕಲ್ವಾ ನೀವು? ರೈತರಿಗೆ ಹೋಗ್ಲಿ ಹನಿ ನೀರಾವರಿ ಕೊಡುವಂಥದ್ದು, ರೈತರಿಗೆ ಸಾಲ ಕೊಟ್ಟು ಅವ್ರನ್ನ ಸಬಲೀಕರಣ ಮಾಡಿ ಬೆಳೆ ಬೆಳೆಯಕ್ಕೆ ಶಕ್ತಿ ಬರೆಸುವಂಥದ್ದು, ರೈತರ ಆತ್ಮಹತ್ಯೆ ನಿಗ್ರಹಿಸೋದಕ್ಕೆ, ರೈತರಲ್ಲಿ ಒಂದು ಶಕ್ತಿ ತುಂಬೋದಕ್ಕೆ, ಆತ್ಮಸ್ಥೈರ್ಯ ತುಂಬೋದಕ್ಕೆ ಏನ್ ನಿಮ್ ಬಜೆಟ್ ಅಲ್ಲಿ ಏನ್ ಭರವಸೆ? ಏನ್ ನಿಮ್ಮಲ್ಲಿ ಬರೋ ಕೊಡುಗೆ? ಏನೂ ಇಲ್ಲ. ಹೋರಾಟ ಮಾಡೋರ್ ಮೇಲೆ ಕೇಸ್ ಹಾಕೋದಷ್ಟೇ. ರೈತ ಹೋರಾಟದ ಮಾಡಿ ಕೇಸ್ ಹಾಕೋದು. ಕನ್ನಡದ ಬಗ್ಗೆ ಈಗ ದೇವರಾಜ ಅರಸು 1973 ಪ್ರಥಮ ಆದ್ಯತೆಯನ್ನು ಕೊಟ್ಟು ಆಡಳಿತ ಭಾಷೆ ಅಂತೇಳಿ ಮಾಡ್ಬಿಟ್ರು. ಏನ್ ನಿಮ್ಮದು ಕನ್ನಡ ಅಂತ ಬಗ್ಗೆ ಏನ್ ನಿಮ್ದು ನಿಮ್ಮ ಇದು ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿ ಹಂಗಾರೆ, ಅವಾಟಲ್ ವರದಿ ಜಾರಿ ಮಾಡಿ ಹಂಗಾರೆ. ಸುಮಾರು ಕೊಟ್ಟರು ವರದಿಗಳಿದ್ದಾವೆ. ಇವಾಗ ನಂಜುಂಡಸ್ವಾಮಿ ವರದಿ ಕೊಟ್ಟಿದ್ದಾರೆ. ಉತ್ತರ ಏನು 370 ಮೇಲೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಸಬಲೀಕರಣ ಮಾಡಬೇಕು ಅಂತ. ಏನ್ ಅದ್ರ ಬಗ್ಗೆ ಏನ್ ಕಾರ್ಯಕ್ರಮ ನಿಮ್ದು? ಎಷ್ಟು ಕೋಟಿ ನೀವು ಅಲ್ಲಿ ಕೊಟ್ಟಿದ್ದೀರಿ? ಈಗ ಬೇಡ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಏನು ಈ ಸಮಾಜ ಕಲ್ಯಾಣಕ್ಕೆ ಸಮಾಪ್ತಿ ಆಗ್ಬಿಟ್ಟது. ಸಮಾಜ ಕಲ್ಯಾಣ ಇಲಾಖೆ ದಿವಾಳಿ ಆಗ್ಬಿಟ್ಟಿದೆ. ನಿಗಮಗಳಿದಾವೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ. ಏನು ಅಂಬೇಡ್ಕರ್ ನಿಗಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ಇದೆ, ಅಭಿವೃದ್ಧಿ ನಿಗಮ, ಆದಿಜಾಂಬುವ ನಿಗಮ ಇದೆ, ಜಗಜೀವರಾಮ್ ನಿಗಮ ಇದೆ, ಗೋವಿ ನಿಗಮ ಇದೆ, ವಾಲ್ಮೀಕಿ ನಿಗಮ ಇದೆ, ಅಲಮಾರಿಗಳ ನಿಗಮ ಇದೆ. ಯಾವ ನಿಗಮದಲ್ಲೂ ನವಾ ಪೈಸೆ ಇಲ್ಲ. ಯಾವ ನಿಗಮದಲ್ಲೂ ಒಂದು ಕವಡೆ ಕಾಸು ಹಣ ಇಲ್ಲ. 3 ವರ್ಷಗಳಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ಸರಿ ಸಕಾಲಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಮತ್ತೆ ಹಾಸ್ಟೆಲ್ಗಳಲ್ಲಿ ಹುಳ ಬಿದ್ದ ಅನ್ನಗಳನ್ನ ಮಕ್ಳಿಗೆ ಕೊಡ್ತಾವ್ರೆ. ಹೆಣ್ಮಕ್ಳಿಗೆ, ಗಂಡ್ ಮಕ್ಳಿಗೆ, ಎಲ್ಲಾ ಹಾಸ್ಟೆಲ್ಗಳಲ್ಲಿ SC ST ಮಕ್ಕಳುಗಳಿಗೆ. ಯಾವ ಆ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಹೆಚ್ಚಿಗೆ ಮಾಡಿಲ್ಲ. ಜೊತೆಗೆ ಪ್ರಬುದ್ಧ ಯೋಜನೆ ಇತ್ತು, ವಿದೇಶಕ್ಕೆ ಕಳಿಸುವಂತದ್ದು ಪ್ರತಿಭಾವಂತ ಯುವಕರನ್ನ, ಅದರ ರದ್ದು ಮಾಡಿದ್ದಾರೆ. ಜೊತೆಗೆ ನೇರ ನೇಮಕಾತಿಗಳಿದ್ದು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೆರಿಟೋರಿಯಸ್ಗೆ ಪ್ರತಿಭಾವಂತ SC ಮಕ್ಕಳುಗಳು ನೇರವಾಗಿ ನೇಮಕಾತಿ ಮಾಡುವಂತದ್ದು. ಆ ತರದ ಯಾವ್ದು ಪ್ರಕ್ರಿಯೆಗಳಿಲ್ಲ. ಓಲಿ ಪೌರ ಕಾರ್ಮಿಕರಿದ್ದಾರೆ, 30,000 ಪೌರ ಕಾರ್ಮಿಕರು. ಅವ್ರನ್ನ ಕಾಯಂ ಮಾಡ್ಲಿ ಅನೇಕ ಜನ ಸತ್ತೋಗ್ಬಿಟ್ರು. ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಅರೆಕಾಯಿಸ್ಗೋಸ್ಕರ ಅವ್ರು ತೋರಿಸ್ತಾ ಇದ್ದಾರೆ. ಅವ್ರು ಪರ್ಮನೆಂಟ್ ಮಾಡ್ಲಿಲ್ಲ. ಸಾವಿರಾರು ಜನ ಆಶಾ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಸರಿಯಾಗಿ ಸಂಬಳಗಳನ್ನು ಕೊಡ್ಲಿಲ್ಲ. ಓಲಿ ಡ್ರೈವರ್ಗಳಿದ್ದಾರೆ, ಇದು BTS KSRTC ಡ್ರೈವರ್ಗಳು,
ಅವ್ರಿಗೆ ಸರಿಯಾದ ಸಂಬಳ ಕೊಡ್ಲಿಲ್ಲ. ಅವ್ರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದ್ರು. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಆಡಳಿತ ಮಾಡ್ತಾ ಇದ್ದೀರಿ? ಗ್ರಾಮ ಸಹಾಯಕರುಗಳಿದ್ದಾರೆ, 40-50 ವರ್ಷ ದುಡ್ದಂತ ಗ್ರಾಮ ಸಹಾಯಕರು ಒಬ್ಬರನ್ನು ಕೂಡ ಕಾಯಂ ಮಾಡ್ಲಿಲ್ಲ. ಕಾಂಟ್ರಾಕ್ಟ್ ಬೇಸಸ್ ಎಲ್ಲ ಪಂಚಾಯತಿಗಳಲ್ಲಿ ದುಡಿಯೋ ಅಂತವ್ರು ಇದಾರೆ ಪಾಪ, ಅವ್ರಗಳನ್ನ ಕಾಯಂ ಮಾಡೋಂಥದ್ದು, ಅವ್ರಿಗೊಂದು ಒತ್ತಿ ಊಟ ಕೊಡುವಂತಹ ಒಂದು ಭತ್ಯೆ ಇಲ್ಲ. ಎಲ್ಲ ಕಾಂಟ್ರಾಕ್ಟ್ ಬೇಸಸ್. ಯಾರೋ ಒಬ್ಬ ಕಾಂಟ್ರಾಕ್ಟ್ ಕೊಟ್ಬಿಡೋದು, ಅವರು 100 ಜನ 500 ಜನ 2000 ಜನ ತಗೊಂಡು ಅವನ್ ಬಿಲ್ ಹಾಕೊಂಡು ಅವನ್ ದುಡ್ಡು ಡ್ರಾ ಮಾಡ್ಕೊಂಡು ಇವರಿಗೆ ಕೈ ಸಿಕ್ಕಷ್ಟು ದುಡ್ಡು ಕೊಡೋದು. ಔಟ್ಸೋರ್ಸಸ್. ಅದರಲ್ಲಿ ವೈಟ್ ಸೋರ್ಸ್ ಅಲ್ಲೂ ಕೂಡ 24.1% ಮೀಸಲಾತಿ ಇಲ್ಲ. ಈ ರೀತಿಯ ನಿರುದ್ಯೋಗಿಗಳನ್ನ ರಕ್ತ ಇರುವಂತ ಕೆಲಸಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ತುಂಬಾ ವ್ಯವಸ್ಥಿತವಾಗಿ ವಂಚನೆ ಮಾಡೋದ್ರ ಜೊತೆಗೆ ದೌರ್ಯಾಳಿಕೆ, ಶಾನ್ಭೋಗ್ಯ, ಪಟೇಲ್ಕೆ, ಭೂಮಾಲಿಕ ಪದ್ಧತಿ, ಈ ತರದ ಆಡಳಿತವನ್ನ ರಾಜರ ಕಾಲದಲ್ಲಿ, ದಂಡಿನ ಕಾಲದಲ್ಲಿ, ಬ್ರಿಟಿಷ್ನವ್ರ ಕಾಲದಲ್ಲಿ ಇದ್ದಂತ ಆಡಳಿತವನ್ನ ಸಿದ್ದರಾಮಯ್ಯನವ್ರು ಕೊಡ್ತಾ ಇದ್ರೆ, ಇವರು ಕೂಡ ಬ್ರಿಟಿಷ್ನವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ, ನಾನು ಒಂದು ಅತ್ಯಂತ ನೋವಿನ ಸಂಗತಿ, ಬೇಸರದ ಸಂಗತಿ, ನಿಜ ಸಂಗತಿ, ಇಟ್ಸ್ ಎ ಫ್ಯಾಕ್ಟ್ ಅಂಡ್ ಟ್ರೂತ್ ಹೇಳ್ಬೇಕಂದ್ರೆ, ಯಾರು ಅಂಬೇಡ್ಕರ್ ವಾದಿಗಳು ಅಂತೇಳಿ ಚಳುವಳಿ ಮಾಡ್ಕೊಂಬಂದ್ರು, ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ವಾದಗಳು ಅಂತ ಏನ್ ಹಾಕ್ಕೊಂಬಂದ್ರು, ಬುದ್ಧನ ಹೆಸರುಗಳು ಏನ್ ಹೇಳ್ಕೊಂಬಂದ್ರು, ಅವರೆಲ್ಲಾನು ಹೋಗಿ ಸಿದ್ದರಾಮಯ್ಯನವರ ಕಾಲ್ ಬುಡದಲ್ಲಿ ಇದಾರೆ. ಕೆಲವು ನಮ್ಗೆ MLC ಕೊಡಿ, ನಮಗೆ ಚೇರ್ಮನ್ ಕೊಡಿ, ಅವ್ರಿಗೂ ಮೋಸ ಮಾಡ್ಬಿಟ್ಟ ಸಿದ್ದರಾಮಯ್ಯ. ಪ್ರಶಸ್ತಿ ಕೊಡಿ, ಪುರಸ್ಕಾರ ಕೊಡಿ ಅಂತ ಒಲ್ಲೆ ಪರಕ್ ಹಾಕುವಂತವ್ರು ಯಾರಿದ್ರು? ಆಸ್ಥಾನದ ಕವಿಗಳು ಯಾರಿದ್ರು? ಸಿದ್ದರಾಮಯ್ಯನ ಆಸ್ಥಾನ ಕವಿಗಳು. ಸಿದ್ದರಾಮಯ್ಯ ಒಳ್ಳೆ ಪರಕ್ ಯಾರ್ಯಾರು ಆಗ್ತಿದ್ರು? ಅವ್ರೆಲ್ಲರಿಗೂ ಸಿದ್ದರಾಮಯ್ಯ ಮೋಸ ಮಾಡಿದ್ರು. ಕೊನೆಗೆ ಆ ಸಮಾಜದ ಕುರುಬ ಸಮಾಜಕ್ಕೂ ಕೂಡ ಸಿದ್ದರಾಮಯ್ಯ ಏನ್ ಮಾಡ್ಲಿಲ್ಲ. ಅಲ್ಲಿ ಅನೇಕ ಹಿಂದುಳಿದ ಅನೇಕ ಜಾತಿಗಳಿದಾವೆ. ಯಾವ ಕ್ಷೌರಿಕ ಜಾತಿಗಳಿದೆ, ಹಡಪದ ಜಾತಿಗಳು, ಅಗಸ ಜಾತಿಗಳಿದಾವೆ, ಪೂರ್ವ ಜಾತಿಗಳಲ್ಲಿ ಅನೇಕ ಸಣ್ಣ ಸಣ್ಣ ಜಾತಿ ಇದಾವೆ. ಕಾಂತರಾಜ್ ಆಯೋಗದ ವರದಿ ಜಾರಿ ಮಾಡಿದ್ರೆ ಅವ್ರಿಗೂ ಕೂಡ ಉದ್ಯೋಗ ಸಿಗೋದು, ಆರ್ಥಿಕ ಸವಲತ್ತು ಸಿಗೋದು. ಅದ್ರೂ ಸಿದ್ದರಾಮಯ್ಯನವರು ಅದಕ್ಕೂ ಎಳ್ಳು ನೀರು ಬಿಟ್ಟು ಅದ್ರ ಮೇಲೆ ಇನ್ನೊಂದು ಆಯೋಗ ಮಾಡಿದ್ರು, ಜಯಪ್ರಕಾಶ್ ಹೆಗಡೆ ಆಯೋಗನ. ಅದು ಮಾಡಿಬಿಡ್ತೀವಿ ಅಂದ್ರು. ಟಿವಿಗಳಲ್ಲಿ ಏನ್ ಚರ್ಚೆ ಆಯ್ತು. ಅದು ಮಾಡಬಾರ್ದು ಅಂತ ಪ್ರಭಾವ ಜಾತಿಗಳು ಹೋಗ್ಬಿಟ್ಟು ನಮ್ಮ ರಾಹುಲ್ ಗಾಂಧೀಜಿಯವ್ರ ಹಿಂದೆ ಹತ್ರ ಹೋಗ್ಬಿಟ್ರು. ಅವರಿಗೆ ಪಾಪ ಆ ಮಕ್ಕಳಿಗೆ ಏನು ಗೊತ್ತಿಲ್ಲ. ಇಲ್ಲಿ 5 ಗ್ಯಾರಂಟಿಗಳು ಅಂದ್ರೆ ಏನು ಗೊತ್ತಿಲ್ಲ, 4 ಗ್ಯಾರಂಟಿಗಳು ಅಂದ್ರೆ ಏನು ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾವ ಪಾಪ. ಹಂಗಾಗಿ ಕಾಂತರಾಜ್ ಆಯೋಗದ ವರದಿಯನ್ನ ಮಣ್ಣು ಪಾಲು ಮಾಡಿದ್ರು. ಆದ್ರಿಂದ ಕುರುಬ ಸಮಾಜಕ್ಕೂ ಕೂಡ, ಕಟ್ಟಕಡೆಯ ಸಮಾಜಕ್ಕೂ ಏನು ಪ್ರಯೋಜನ ಆಗಲ್ಲ ಸಿದ್ದರಾಮಯ್ಯ ಆಡಳಿತದಲ್ಲಿ. ಆ ಕಾರಣದಿಂದ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜ ಇದ್ದಾರೆ, ದಕ್ಕಲ ಸಮಾಜ ಅಂತ ಇದೆ, ಸಮಗಾರ ಅಂತ ಇದೆ, ವಲಯ ಹೆಸರಲ್ಲಿ ಕಪ್ಪೆ ವಲಯ ಅಂತ ಇದೆ, ಮಶಾಣಕಾಯ ವಲಯ ಸಮಾಜ ಇದೆ, ತಿಗಳ ಸಮಾಜ ವಲಯ ಅಂತ ಬೇರೆ ಇದೆ. ಇವೆಲ್ಲನೂ ಕೂಡ ಹಿಂದುಳಿದಿದ್ದಾವೆ. ವಲಯ ಸಮಾಜ ಸಂಬಂಧಿತ ಜಾತಿನ ತೀರಾ ಹಿಂದಿನವ್ರು ಕಟ್ಟಕಡೆಯರಿದ್ದಾರೆ, ಮಾದಿಗ ಸಮಾಜದಲ್ಲೂ ತೀರಾ ಕಟ್ಟಕಡೆಯರಿದ್ದಾರೆ. ಇದೆಲ್ಲಕ್ಕೂ ನ್ಯಾಯ ಕೊಡ್ಬೇಕು. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ತೀರಾ ಅನ್ಯಾಯ ಆಗಿದೆ, ಉದ್ಯೋಗ ಸಿಕ್ಕಿಲ್ಲ ಅಂತ ಹೋರಾಟ 35 ವರ್ಷದ ಮಾಡಿದ್ರೆ, ವರ್ಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಎಲ್ಲರೂ ಸಾಮರಸ್ಯವಾಗಿ ಸರ್ವಾನುಮತದಿಂದ ಉಭಯ ಸದನಗಳಲ್ಲಿ, ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲಿ ತೀರ್ಮಾನ ಆದ್ರೂ ಸಿದ್ದರಾಮಯ್ಯನವರ ಮನುಷ್ಯನ ತೀರ್ಮಾನ ಆಗಿಲ್ಲ. ನಮ್ಮಲ್ಲಿ ಎತ್ತು ಕಟ್ಟುವಂತ ಕೆಲಸಗಳನ್ನ ಮಾಡಿ, ಒಬ್ಬರ ಮೇಗೊಬ್ಬರು ಕೆಸರೆ ಚಮಾಟ ಮಾಡಿಸಿ, ಜಂಗಿ ಕುಸ್ತಿ ಮಾಡಿಸಿ, ಮುಂದೆ 100 ವರ್ಷಗಳು ಸಮಾಜಗಳು ಒಟ್ಟಾಗದಂಗ ಕಾಲೋನಿಗಳೆಲ್ಲಾನು ಡಿವೈಡ್ ಮಾಡಿಸಿ ರಾಜಕೀಯ ಬೇಳೆ ಬೇಯಿಸ್ಕೊಂತ ಇದ್ದಾರೆ. ಒಳ ಮೀಸಲಾತಿ ವಿಚಾರದ ಸದಾಶಿವ ಆಯೋಗ ಆಯ್ತು,
ಮಾಧುಸ್ವಾಮಿ ಒಂದ್ ಸಿಂಗಲ್ ಏನು ಆಯೋಗ ಆಯ್ತು, ಸಿಂಗಲ್ ವರದಿ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು ಮಾಧುಸ್ವಾಮಿ. ಆಮೇಲೆ ಸುಪ್ರೀಂ ಕೋರ್ಟೇ ತೀರ್ಮಾನ ಕೊಡ್ತು, 7 ಜನದ ಜಡ್ಜ್ ಬೆಂಚ್. ಅದಕ್ಕೂ ಕಡೆ ಕಾಸ್ಟ್ನಷ್ಟು ಬೆಲೆ ಕೊಡದ ಸುಮ್ನೆ ಕೋರ್ಟ್ ತಾಮನ್ ಕೋರ್ಟ್ ಮಾಡಿ ಇದರಲ್ಲಿ ತಾಂತ್ರಿಕ ಅಡಚಣೆ ಇದೆ, ಇದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ತಜ್ಞರ ಕಮಿಟಿ ಮಾಡ್ಬಿಡ್ಬೇಕು ಅಂತೇಳಿ ತಳ್ಳಿ ಹಾಕ್ತಾರೆ. ಅಂದ್ರೆ ಇವ್ರು ಅಣತಮ್ಮಲ್ಲಿ ಕುಸ್ತಿ ಮಾಡ್ತಾ ಇರ್ಲಿ, ಆದಷ್ಟು ದಿನ ಹಂಗೆ ಬಿಟ್ರೆ ಇವ್ರು ಇನ್ನ ಕೆತ್ತಾಡಿ ಹಾಳಾಗೋತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಅಧಿಕಾರದಲ್ಲಿ ಬಹಳಷ್ಟು ಕಾಲ ಮುಂದುವರಿಬಹುದು ಅಂತ ರಾಜಕೀಯ ತಂತ್ರಗಾರಿಕೆ ಇದು. ನೋಡಿ, ಯಾರ್ಯಾರನ್ನ ಸಿದ್ದರಾಮಯ್ಯರು ಮಣ್ಪಾಲ್ ಮಾಡಿದ್ರು ಅಂದ್ರೆ, ಮಲ್ಲಿಕಾರ್ಜುನ ಖರ್ಗೆಜಿರವರು 2 ಸಾರಿ ಮುಖ್ಯಮಂತ್ರಿ ಆಗ್ತಾಯಿತ್ತು. ಸಿದ್ದರಾಮಯ್ಯನವರು ಕಲ್ಲ ಹಾಕಿದ್ರು, ಅವ್ರು ತಾಂಡೋಗಿ ಕೇಂದ್ರ ಕಟ್ಟಿಬಿಟ್ರು. ಇವ್ರು ದಳದಲ್ಲಿದ್ದರು. ಇಲ್ಲಿ ಬಂದ ತಕ್ಷಣ ಖರ್ಗೆಜಿಯವರು ಅವರು ಮುಖ್ಯಮಂತ್ರಿ ಕಣ್ಣೀರ್ ಹಾಕಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರನ್ನ ಕಣದಲ್ಲೇ ಸೋಲಿಸ್ಬಿಟ್ರು. ಅಲ್ಲಿ ಸೋಲಿಸಿ ಅವ್ರ ಮುಖ್ಯಮಂತ್ರಿಗೆ ಕಾಂಪಿಟ್ ಇಲ್ದಂಗ್ ಮಾಡ್ಬಿಟ್ರು. 8 ವರ್ಷ ಬಂಡವಾಳ ಹಾಕಿ ಓಡಾಡಿ ಅಧ್ಯಕ್ಷರಾಗಿ ಬಹಳ ಕಷ್ಟಪಟ್ಟಿದ್ರು ಜಿ ಪರಮೇಶ್ವರ್. ಅವ್ರನ್ನ ಕಲ್ಲ ಹಾಕಿದ್ರು. ಬಸವಲಿಂಗಪ್ಪ ಅವ್ರಿಗೆ ಮಣ್ಣು ಹಾಕಿದ್ರು. ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಎಂದರಾಚೆಯ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಹೋಗ್ಲಿ, ಇಲ್ಲಿ ನಮ್ಮ ಸೀನಿಯರ್ ಅಂತ ಅವ್ರ ಕೆ ಎಚ್ ಮುನಿಯಪ್ಪ ಅವ್ರು ಮುಖ್ಯಮಂತ್ರಿ ಮಾಡ್ಬೋದಾಯ್ತು. ಅತ್ಯಂತ ಪ್ರತಿಭಾವಂತ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಮಾಡ್ಬೋದಾಯ್ತು. ಅವ್ರು ಸ್ವತಃ ಕಂಠಶ್ಯಪ್ಪ ಸಿದ್ದರಾಮಯ್ಯರು ಸಿ ಮಾದೇವಪ್ಪ ನೀನೇ ರೀಯಪ್ಪ ದಲಿತ ಸಿ ಎಂ ಅಂತ ಬಂದದೆ, ಮಾದೇವಪ್ಪ ನೀನೊಂದ್ 2 ದಿನ ಬಾಯಿಲ್ ಕೂತ್ಕೋ ಅನ್ಬೋದಾಯ್ತಲ್ವಾ? ಎಲ್ಲಾರು ತಳ್ಳಿ ಚೇರ್ ಹಿಡ್ಕೊಂಡು ನಾನ್ ದೇವರಾಜ ಅರಸು ರೆಕಾರ್ಡ್ ಬ್ರೇಕ್ ಮಾಡ್ಬಿಟ್ಟೆ, 17 ಬಜೆಟ್ ಮಾಡಿಸ್ಬಿಟ್ಟೆ. ಏನ್ ಕುಣಿದಾಡ್ತಾವ್ರೆ ಸಿದ್ದರಾಮಯ್ಯರು. ದಲಿತರೆಲ್ಲಾನು ಬೀದೆಗವ್ರೆ, ಬಾಯಿ ಬಡ್ಕಂತಾರೆ, ಆಘಾತಕ್ಕೊಳಗಾಕವ್ರೆ, ಬೆಂಕಿ ಹಾಕ್ಯಂತೀವಿ ಅಂತಾರೆ, ವರ್ಗೀಕರಣ ಆಗಲ್ಲ, ಪ್ರಾಣ ಬಿಡ್ತೀವಿ, ಜಾತ ಮಾಡ್ತೀವಿ ಅಂತ ಹೋರಾಟ ಮಾಡ್ತಿದ್ರೆ ಸಿದ್ದರಾಮಯ್ಯರು ಮ್ಯಾಲ ನಿಂತ್ಕೊಂಡು ನಗಾಡ್ಕೊಂಡು ಚೇರ್ ಇಟ್ಕೊಂಡು ಕೂತವ್. ಈ ರೀತಿ ಶೋಷಣೆ ಮಾಡುವಂತದ್ರಲ್ಲಿ, ಅನ್ಯಾಯ ಮಾಡುವಂತದ್ರಲ್ಲಿ, ವಂಚನೆ ಮಾಡುವಂತದ್ರಲ್ಲಿ, ನಯವಂಚಿಕೆತನ ಮಾಡೋದ್ರಂತದ್ರಲ್ಲಿ, ಕುತಂತ್ರ ಮಾಡುವಂತದ್ರಲ್ಲಿ, ಪಿತೂರಿ ಮಾಡುವಂತದ್ರಲ್ಲಿ, ರಾಜಕೀಯ ದಾಳವನ್ನ ನೆನೆಸೋದ್ರಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ನಿಪುಣರು. ಇವರು ಶಕುನಿಯನ್ನು ಮೀರಿಸ್ತಾರೆ. ಇವರು ಎಂತೆಂತ ಕಲಾನಾಯಕರು ಬಂದೋಗ್ಯಾರ. ಮಹಾಭಾರತ ರಾಮಾಯಣಗಳಲ್ಲಿ ಮುಂದಿದ್ರು ಕೂಡ ಅದರಲ್ಲಿ ಯಾರ್ಯಾರು ಕಲಾನಾಯಕರು ಅವರೆಲ್ಲರೂ ಮೀರಿಸುವಂತ ರಾಜಕೀಯ ನಿಪುಣತನ ಸಿದ್ದರಾಮಯ್ಯ ರೂಢಿಸ್ಕೊಂಡವ್ರೆ. ಅಹಿಂದ ನಾಯಕರು ಅಲ್ಲ, ಸಾಮಾಜಿಕ ಅಧಿಕಾರನೂ ಅಲ್ಲ, ಪರಿವರ್ತನಕಾರನೂ ಅಲ್ಲ, ಇವರು ಮಹಾನ್ ಬೃಹನ್ ನಾಟಕ ರಾಜಕೀಯ ಕಲಾಕಾರ. ಸಿದ್ದರಾಮಯ್ಯನವರು ಮಹಾನ್ ಬೃಹನ್ ನಾಟಕ ರಾಜಕೀಯ ಕಲಾಕಾರ. ಪರಿಶಿಷ್ಟ ಜಾತಿಗಳಲ್ಲಿ ಜಗಳವನ್ನ ತಂದಿಟ್ಟಂತ ಪ್ರಖ್ಯಾತಿ, ಪರಿಶಿಷ್ಟ 101 ಜಾತಿಗಳಲ್ಲಿ ಬೆಂಕಿ ಹಾಕ್ತಂತ ಪ್ರಖ್ಯಾತಿ, ಲಿಂಗಾಯತ ಸಮಾಜದಲ್ಲಿ ಬೆಂಕಿ ಹಾಕ್ತಂತ ಪ್ರಖ್ಯಾತಿ, ಕಾಂಗ್ರೆಸ್ ಮುಖಂಡರುಗಳಲ್ಲಿ ಒಬ್ಬೊಬ್ಬರು ಮುಖಗಳು ಆ ಕಡೆ ಈ ಕಡೆ ತಿರುಗಿ ನೋಡ್ದಂಗ್ ಮಾಡ್ದಂತ ಪ್ರಖ್ಯಾತಿ, ದಳದಲ್ಲಿ ಈ ಕಡೆ ಮುಖ ಆ ಕಡೆ ಮುಖ ಮಾಡ್ದಂತ ತಿರುಗಿ ಮಾಡ್ದಂತ ಪ್ರಖ್ಯಾತಿ ಸಿದ್ದರಾಮಯ್ಯನವರಿಗೆ ಬರ್ತದೆ. ಇವರು ಒಂದು ಅತ್ಯಂತ ಇವರ ಒಳಗಡೆ ಗುಟ್ಟು ತುಂಬಾ ಪ್ರಮುಖವಾಗಿ. ಒಳಗಡೆ ಗುಟ್ಟು ಏನ್ ಗೊತ್ತಾ? ಸಿದ್ದರಾಮಯ್ಯರ ಅಂತರಾಳದಲ್ಲಿ ಇರ್ತಕ್ಕಂಥ ರಾಜಕೀಯ ಗುಟ್ಟು ಏನಂದ್ರೆ, ಅತ್ಯಂತ ರಾಷ್ಟ್ರವಾದಂತ ರಾಜಕೀಯ ಗುಟ್ಟು ಏನಂದ್ರೆ, ಕಾಂಗ್ರೆಸ್ ಮುಗಿಸೋಗ್ಬಿಡ್ಬೇಕಷ್ಟೇ, ಯಾರು ಮುಂದೆ ಬರಬಾರ್ದು. ಅವ್ರು ಎಲ್ಲಿರ್ತಾರೋ ಆ ಪಕ್ಷ ಮುಗಿತು ಅಂತಲೇ. ಈಗ ಮೀಸಲಾತಿ ವರ್ಗೀಕರಣನ ಚಿಂದಿ ಮಾಡಿ ಚಿತ್ರಾನ್ನ ಮಾಡಿದ್ರೆ ಕಾಂಗ್ರೆಸ್ ಚಿತ್ರಾನ್ನ ಮಾಡ್ತಾರೆ ಅಂತ ಗೊತ್ತವ್ರಿಗೆ, ಕಾಂಗ್ರೆಸ್ ಧೂಳಿಪಟೆ ಮಾಡ್ತಾರೆ ಅಂತ ಗೊತ್ತವ್ರಿಗೆ. ಹಿಂದೆ ಮೀಸಲಾತಿ ವರ್ಗೀಕರಣ 2018ರಲ್ಲಿ
ಕಾಂಗ್ರೆಸ್ ಆಫೀಸಲ್ಲಿ ಕಣ್ಣೀರ್ ಹಾಕ್ತಾರೆ ಸಿದ್ದರಾಮಯ್ಯ, ಮೀಸಲಾತಿ ವರ್ಗೀಕರಣ ನಾವು ಮಾಡ್ಲಿಲ್ಲ ಅದಕ್ಕೆ ಸೋಲಿಸ್ಬಿಟ್ರು ಅಂತ. ಇನ್ನೊಂದ್ ಕಡೆ ಹೋಗಿ ಬೋವಿ ನಾಯ್ಕ ಅವರೆಲ್ಲ ಮನವಿ ಕೊಡ್ತಿದ್ರೆ ಹೇಳ್ತಾರೆ ಸಿದ್ದರಾಮಯ್ಯನವ್ರು, ಕೇಳಿಸ್ಕೊಂಡಿದ್ರು ಟಿವಿಲಿ, ಒಳ ಮೀಸಲಾತಿ ಮಾಡಬೇಡಿ, ಬೋವಿ ನಾಯಕ ಸಮಾಜಕ್ಕೆ ಅನ್ಯಾಯ ಆಗ್ತದೆ, ನಾವು ಭಾರಿ ಸಂಖ್ಯೆ ಇದ್ದೀವಿ, ಓಟ್ ಹಾಕ್ತಿವಿ ಅಂದ್ರೆ ಅದಕ್ಕೆ ನಾನ್ ಮಾಡ್ಲಿಲ್ಲ ಅಂತ ಹೋಗಿದ್ ಕೇಳಿದ್ರೆ, ಅದಕ್ಕೆ ನಾನ್ ಮಾಡ್ಲಿಲ್ಲ ಅಂತ ಹೇಳಿ. ಏನ್ರಿ ಸಮಾಜನ ಮೇಲೆತ್ರಿ, ಈ ಕೆಳಗಿರೋ ಸಮಾಜ ಬಡತನ ನಿರ್ಮೂಲನೆ ಮಾಡ್ರಿ, ನಿರುದ್ಯೋಗ ನಿರ್ಮೂಲನೆ ಮಾಡ್ರಿ ಅಂದ್ರೆ ಇಲ್ಲ, ಈ ಬಡತನನ ಕಾಯಂ ಮಾಡ್ತೀನಿ ನಾನು, ಅಸ್ಪೃಶ್ಯತೆನ ಕಾಯಂ ಮಾಡ್ತೀನಿ ನಾನು, ಯಾರನ್ನ ಅಳ್ತಿದ್ರು ಅವ್ರು ಅಳ್ತಾನೆ ಇರ್ಬೇಕು, ಬಡ್ಕಂತಲೇ ಇರ್ಬೇಕು, ನೋಡಪ್ಪ ಆ ಕೆಲಸ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಮಾಡ್ತಾರೆ. ಕಣ್ಣೋರ್ಸ ಅಂತ ಕೆಲಸ ಮಾಡ್ಬೇಕೆ ವಿನ, ಹಸು ಹೊಟ್ಟೆ ತುಂಬಿಸೋ ಅಂತ ಕೆಲಸ ಮಾಡ್ಬೇಕೆ ವಿನ, ನೋವು ನಿವಾರಣೆ ಮಾಡ್ಬೇಕೆ ವಿನ ಜಾಸ್ತಿ ಮಾಡುವಂತಹ ಉದ್ದೀಪನ ಅಸ್ತ್ರ ಸಿದ್ದರಾಮಯ್ಯನವರ ರಾಜಕೀಯ ತಂತ್ರ. ಅಳೋರು ಅಳ್ತಾನೆ ಇರ್ಬೇಕು, ಬಡತನ ಹಾಗೆ ಇರ್ಬೇಕು, ಅಸ್ಪೃಶ್ಯತೆ ಹಾಗೆ ಇರಬೇಕು ಅಂತ ಅತ್ಯಂತ ಉದ್ದೀಪನ ಅಸ್ತ್ರ, ರಾಜಕೀಯ ಅಸ್ತ್ರ ಸಿದ್ದರಾಮಯ್ಯನವರು ಕರಗತ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಅತ್ಯಂತ ಜಾಗರೂಕರಾಗಬೇಕಾಗಿದೆ. ಏನಾಗಬೇಕಾಗಿದೆ? ಜಾಗೃತಿ ತಾಣದಲ್ಲ, ನಾವು ಅತ್ಯಂತ ಜಾಗರೂಕರಾಗಬೇಕಾಗಿದೆ. ನಮ್ ಕೆಲಸ ಏನು ಭಾಷಣ ಮಾಡ್ಕೊಳ್ಳೋದಲ್ಲ ಇದು. ನಮ್ ಕೆಲಸ ಏನು ಅನ್ನೋದನ್ನ ನಾವು ಜಾಗೃತಿ ಆಗ್ಬೇಕಾಗಿದೆ, ನಾವು ಐಕ್ಯರಾಗಬೇಕಾಗಿದೆ, ನಾವು ಒಗ್ಗಟ್ಟಾಗಬೇಕಾಗಿದೆ, ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. ಒಡೆದ ಮಡಿಕೆಯಲ್ಲಿ ನೀರು ತುಂಬೋದು ಹೆಂಗೆ ಅನ್ನಂಗೆ ಆಗ್ಬಾರ್ದು ದಲಿತ ಸಂಘಟನೆಗಳು, ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಸಂಘಟನೆಗಳು ಒಡೆದ ಮಡಿಕೆಯಲ್ಲಿ ನೀರು ತುಂಬೋದು ಹೆಂಗೆ ಅನ್ನಂಗೆ ಆಗ್ಬಾರ್ದು, ಒಡೆದ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು ಹೆಂಗೆ ಅನ್ನಂಗೆ ಆಗ್ಬಾರ್ದು, ಒಡೆದ ಕನ್ನಡಿ ಆಗ್ಬಾರ್ದು, ಒಡೆದ ಮಡಿಕೆ ಆಗ್ಬಾರ್ದು. ಗುಬ್ಬಚ್ಚಿಗಳು ಗೂಡು ಕಟ್ಕೊಂತವಲ್ಲ ಅಲ್ಲೊಂದು ಆ ತರ ಸಂಘಟನೆಗಳು ಅಲ್ಲೊಂದು ಬ್ರಾಸ್ಲೈಟ್ಗಳು, ಚಿನ್ನಗಳು ಹಾಕೊಂಡು ಅಲ್ಲಲ್ಲೇ ಬೋರ್ಡ್ಗಳು ಹಾಕೊಂಡು ವಿವಾದಗಳು ಎಬ್ಬಿಸ್ಕೊಂಡು ಚೀಟ್ ಮಾಡ್ಕೊಂಡು ಜೀವನ ಮಾಡೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ನಿರ್ದೇಶನ ತತ್ವಗಳೇನು, ಬಾಬಾ ಸಾಹೇಬ್ ಅವರ ಐಡಿಯಾಲಜಿ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳೇನು, ಅವ್ರ ಆಶಯಗಳೇನು ಓದಿ ಅರ್ಥ ಮಾಡ್ಕೊಬೇಕಾಗಿದೆ. ಅವರ ಅಂಬೇಡ್ಕರ್ ದಾರಿಯಲ್ಲಿ ನಡಿಬೇಕಾಗಿದೆ.